ಹ. ಹರಿ ಓಂ. ಬೆಳಗ್ಗೆ ಏನಾಗಿತ್ತು ಪಾಠ? 369ನೇ ಪುಟದಲ್ಲಿ ಪಾಠ ನಡೀತದೆ. ಅಪರಂ ಬ್ರಹ್ಮ ಸ ಪ್ರಾಣ ಸಾಕ್ಷಾದ್ಯೋ ಬಲದೇವತಾ ಜ್ಞಾನಾನಂದಾತ್ಮಕಂ ಪೂರ್ಣಂ ಪರಂ ಬ್ರಹ್ಮ ಸ್ವಯಂ ಹರಿ. ಎರಡು ಬ್ರಹ್ಮರ ಬಗ್ಗೆ ಮೂರು ಅಗ್ನಿಗಳು ಏಕಕಂಠದಿಂದ ಉಪದೇಶ ಮಾಡ್ಯಾರ. ಅಪರಬ್ರಹ್ಮ ಪರಬ್ರಹ್ಮ. ವಾಯುದೇವರಿಗೆ ಅಪರಬ್ರಹ್ಮ ಅಂತ ಹೆಸರು, ಭಗವಂತನಿಗೆ ಪರಬ್ರಹ್ಮ ಅಂತ ಹೆಸರು. ತಾರತಮ್ಯದಲ್ಲಿ ಭಗವಂತನೇ ಸರ್ವೋತ್ತಮನಾಗಿದ್ರೂ ಕೂಡ ವಾಯುದೇವರನ್ನ ಮೊದಲು ಯಾಕೆ ಹೇಳಬೇಕಾಯಿತು ಅಂತಂದ್ರೆ, ವಾಯುದೇವರೇ ನಮ್ಮನ್ನ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವರು. ಬರೇ ಕರೆದುಕೊಂಡು ಹೋಗುವವರಲ್ಲ, ವಾಯುದೇವರೇ ಭಗವಂತನನ್ನ ಪರಿಚಯ ಮಾಡಿಸುವರು. ಅವರು ನಮಗೆ ಭಗವಂತನ ಬಗ್ಗೆ ಹೇಳದೇ ಇದ್ರೆ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಬರ್ತದ ಬರ್ತದ ಇವತ್ತು, ನೆಕ್ಸ್ಟ್ ಅದ ಈಗ. ನಿಮ್ದೇ ಅದ ಇವತ್ತು. ಅದಕ್ಕೆ ಹಾಗೆ ವಾಯುದೇವರನ್ನ ಮೊದಲು ಹೇಳಿ ಅನಂತರದಲ್ಲಿ ಪರಮಾತ್ಮನ್ ಹೇಳಿದ್ದಾರೆ ಅಂತ ಆಯ್ತು. ಈಗ ಒಂದು ಮುಂದಿನ ವಾಕ್ಯ ನೋಡ್ರಿ, ಬಹಳ ಸ್ವಾರಸ್ಯ ಅದ. ನೈಜಾನಂದ ಬಲೋದ್ರೇಕ ಕಮಿತ್ಯುಕ್ತೋ ಮನೀಷಿಭಿ ಬಲಜ್ಞಾನ ಸಮಾಹಾರ ಪೂರ್ಣ ಕಮಿತಿ ಶಬ್ದಿತ ಅಂತ ಎರಡು ವಾಕ್ಯ ಅವ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ವ್ಯಾಖ್ಯಾನ ಏನ್ ಮಾಡ್ತಾರ ಅಂತಂದ್ರೆ, ಈಗ ಜ್ಞಾನಾನಂದ ಸ್ವರೂಪನಾಗ್ಯಾನ ಪ್ರಾಣದೇವ, ಇದು ಭಗವಂತ ಅನ್ನುವುದಾದರೆ, ಹಾಗಾದರೆ ವಾಯುದೇವರು ಜ್ಞಾನಾನಂದ ಸ್ವರೂಪರಾಗಿಲ್ವೇನು ಅಂತ ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ? ಕ ಖ ಅನ್ನೋ ಶಬ್ದಗಳನ್ನು ಇಟ್ಟುಕೊಂಡು ಕ ಶಬ್ದಕ್ಕ ಆನಂದ, ಖ ಶಬ್ದಕ್ಕ ಜ್ಞಾನ ಅಂತ ಬರೋದು ಅರ್ಥ ಮಾಡಿ, ಖ ಕ ಶಬ್ದಗಳಿಂದ ವಾಚ್ಯನಾದ ಪರಮಾತ್ಮನು ಆನಂದ ಜ್ಞಾನ ಉಳ್ಳವನು ಅಂತ ಹೇಳಿದರೆ, ಹಾಗಾದ್ರೆ ವಾಯುದೇವರಲ್ಲಿ ಜ್ಞಾನಾನಂದಗಳು ಇಲ್ಲವೇ? ಅಲ್ರಿ ಪ್ರಶ್ನೆ ಹೇಗೆ ಮಾಡ್ಲಿಕ್ಕೆ ಸುಳ್ಳು ನೀವು ಇದ್ದ ಇರ್ತದಲ್ಲ ಅಂದ್ರೆ, ಆಹಾ, ನೀವು ಭಗವಂತನನ್ನ ಪರಿಚಯ ಮಾಡಿಸುವಾಗ ಈ ಪ್ರಾಣದೇವರು ಬಲದೇವತೆ, ಇವ ಜ್ಞಾನ ಆನಂದದ ದೇವತಾ ಅಂತ ಪರಿಚಯ ಮಾಡಿಸ್ಲಿಕ್ಕೆ ನಮಗ, ಆವಾಗ ನಮಗ್ ಕನ್ಫ್ಯೂಸ್ ಆಗ್ಲಿಕ್ಕೆ ಅವಕಾಶ ಅದ. ಏನಂತ? ಹಂಗಾರ ಇವರಲ್ಲಿ ಜ್ಞಾನಾನಂದಗಳಿಲ್ಲ, ಅವನಲ್ಲಿ ಬಲ ಇಲ್ಲ ಅಂತ ಅವಕಾಶ ಅದ. ನೀವು ಉಪನಿಷತ್ ಹೆಂಗ್ ಪರಿಚಯ ಹೆಂಗ್ ಮಾಡ್ಸಿದವ್ರು ನಮಗ? ಅಗ್ನಿಗಳು, ಮೂರು ಅಗ್ನಿಗಳು, ಉಪಕೋಸಲ ನೋಡಪ್ಪ, ಉಪಕೋಸಲ ಬಲ ದೇವತೆ, ಬಲ ಸ್ವರೂಪನಾದವನು ಪ್ರಾಣ, ಜ್ಞಾನಾನಂದ ಸ್ವರೂಪನಾದವನು ಪರಮಾತ್ಮ ಅಂತಂದ್ರೆ, ಹಂಗಾರ ಪ್ರಾಣದೇವರು ಜ್ಞಾನಾನಂದ ಸ್ವರೂಪ ಹೌದೋ ಅಲ್ಲೋ, ಮತ್ ಪರಮಾತ್ಮ ಬಲ ಸ್ವರೂಪ ಹೌದೋ ಅಲ್ಲೋ? ಇಬ್ಬರೂ ಎರಡು ಸ್ವರೂಪ ಅಂದ ಮೇಲೆ ಪರಿಚಯ ಹೆಂಗ್ಯಾಕ್ ಮಾಡ್ಸಿದ್ರಿ? ಹಂಗ ಮಾಡ್ಸೋಕಾಯ್ತು ಅಷ್ಟು ಕೂಡಿ. ಅರ್ಥ ಆಯ್ತಿಲ್ಲ? ಭಗವಂತನು ಬಲ ಸ್ವರೂಪನಾಗಿದ್ರೆ ಪ್ರಾಣದೇವರು ಬಲದೇವತಾ ಅಂತ ಹೇಳಿದ್ರೋಗಿ ಏನ್ ಮೀನಿಂಗ್? ಇನ್ನ ವಾಯುದೇವರು ಜ್ಞಾನಾನಂದ ಸ್ವರೂಪರು ಆಗಿಬಿಟ್ರ ಭಗವಂತನಿಗೆ ಜ್ಞಾನಾನಂದ ಸ್ವರೂಪ ಅಂತ ಕಖ ಅಂತ ಹೇಳ್ಬೇಕು ಯಾಕಂಗಾರ? ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರ ಅಂತ ಮುಂದಿನ ವಾಕ್ಯ. ಪ್ರಶ್ನೆ ಗೊತ್ತಿಲ್ಲದೆ ಇದ್ರೆ ಭಾಷೆದಾಗ ಮುಂದಿನ ವಾಕ್ಯ ಯಾಕೆ ಬಂತು ಗೊತ್ತಾಗಿಲ್ಲ. ನೋಡ್ರಿ ಉತ್ತರ, ಹೌದು, ಕರೆಕ್ಟ್. ವಾಯುದೇವರು ಬಲಾನಂದ ಬಲಜ್ಞಾನ ಸ್ವರೂಪರು, ಪರಮಾತ್ಮನು ಬಲ ಸ್ವರೂಪನೇ, ಒಪ್ಪಿಕೊಳ್ತೀವಿ. ಒಪ್ಪಿಕೊಂಡ ಮೇಲೆ ಹಂಗಾರೆ ಏನು ಪರಿಚಯ ಮಾಡ್ಲಿಕ್ಕೆ ಅಂದ್ರೆ, ನೈಜ ಆನಂದ ಬಲೋದ್ರೇಕ. ನೈಜ ನೈಜ ಅನ್ನೋ ಶಬ್ದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಅಪರಾಧೀನ ಅಂತ ಬರ್ಕೊಳ್ರಿ. ಏನಂತ? ಪರಾಧೀನವಲ್ಲದ ಅಂತ ಬರ್ಕೊಳ್ರಿ. ನೈಜ ಇಸ್ ಈಕ್ವಲ್ ಟು ಸ್ವಾಭಾವಿಕವಾದ ಅಂತ ಅರ್ಥ. ಅದಕ್ಕೆ ಆಕ್ಚುಲಿ ತಿಳಿಲಿಕ್ಕೆ ಏನ್ ಮಾಡ್ಲಿಕ್ಕೆ ನಾವು ಪರಾಧೀನವಲ್ಲದ ಅಂತ ಬರ್ಲಿಕ್ಕತ್ತೀವಿ. ಎಲ್ಲಾರು ಬರ್ಕೊಳ್ರಿ. ಬಲಜ್ಞಾನ ಸಮಾಹಾರ ಪೂರ್ಣ ಖಮಿತಿ ಶಬ್ದಿತ ಅಂತ ಅನ್ನುವಲ್ಲೂ ಪೂರ್ಣ ಶಬ್ದಕ್ಕೆ ಪರಾಧೀನವಲ್ಲದ ಅಂತೆ ಬರ್ಕೋಬೇಕು. ಹಂಗಾದ್ರೆ ಏನಾಯ್ತು? ವಾಯುದೇವರಲ್ಲಿ ಜ್ಞಾನ ಆನಂದ ಅದ, ಪರಮಾತ್ಮನಲ್ಲೂ ಜ್ಞಾನ ಆನಂದಗಳು ಒಪ್ಪಿಕೊಂಡ್ವಿ. ಈಗ ಇದು ಇಲ್ಲ, ಇಲ್ಲಿ ಇದು ಇದೆಯಾ, ಅಲ್ಲಿ ಅದು ಇದೆಯಾ ಅಂತ ಪ್ರಶ್ನೆ ಇಲ್ಲ. ಭಗವಂತನಲ್ಲಿ ಬಲವಿಲ್ವೇನು ಅಂದ್ರೆ ಭಗವಂತನಲ್ಲಿ ಬಲ ಅದ. ವಾಯುದೇವರಲ್ಲಿ ಜ್ಞಾನಾನಂದಗಳಿಲ್ಲೇನು ಅಂದ್ರೆ ಅವ. ಹಂಗಾರ ಇಬ್ಬರಲ್ಲೂ ಮೂರೂ ಗುಣಗಳು ಇಲ್ಲಿ ಪ್ರಸ್ತುತವಾದದ್ದು ಇದ್ದಾಗ ಭೇದ ಏನ್ ಬಂತು? ಅಪರಬ್ರಹ್ಮ ಪರಬ್ರಹ್ಮರಿಗೆ ಅಂದ್ರೆ ಭಗವಂತನಲ್ಲಿ ಪರಾಧೀನವಲ್ಲದ ಜ್ಞಾನಾನಂದ ಬಲಗಳಿವೆ, ವಾಯುದೇವರಲ್ಲಿ ಪರಾಧೀನವಾದ ಜ್ಞಾನಾನಂದ ಬಲಗಳಿವೆ. ಆದ್ದರಿಂದ ವಿಭೇದ ಬಂತು. ಹಿಂಗ್ ವ್ಯತ್ಯಾಸ ಅರ್ಥವಾಯ್ತಲ್ಲ? ಈಗ ಆಚಾರ್ಯರ ಭಾಷ್ಯ ಯಾಕೆ ಹೊರಡಿತು, ಅದರ ಮಹತ್ವ ಏನು ಅಂತ ತಿಳಿಸಿಕೊಡ್ತಾರೆ ವೇದೇಶ ತೀರ್ಥರು. ನೈಜ ಆನಂದ ಬಲೋದ್ರೇಕ ದೇಸಾರ, ನೈಜ ಸ್ವಾಭಾವಿಕವಾದ ಅಂದ್ರ ಭಗವಂತನಲ್ಲಿರ್ತಕ್ಕಂತಹ ಜ್ಞಾನ, ಭಗವಂತನಲ್ಲಿರುವ ಆನಂದ, ಭಗವಂತನಲ್ಲಿದ್ದ ಬಲ ಸ್ವಾಭಾವಿಕ.
ವಾಯುದೇವರಲ್ಲಿ ಭಗವದ್ ಅನುಗ್ರಹದಿಂದ ಬಂದದ್ದು, ಪರಾಧೀನವಾದದ್ದು. ಅಸ್ವತಂತ್ರವಾದ ಜ್ಞಾನಾನಂದ ಬಲಗಳು ಪರಾಧೀನ ಅಂತ ಅರ್ಥ. ಅದಕ್ಕೆ ಪೂರ್ಣ ಶಬ್ದಕ್ಕೆ ಪರಾಧೀನವಲ್ಲದ ಅಂತ ಅರ್ಥ. ಇಲ್ಲಿಗ ಆ ಗುಣ ಪೂರ್ಣ ಆಗಿದ್ದನ್ನು ಪ್ರಸಕ್ತಿ ಇಲ್ಲ, ಪರಾಧೀನ ಅಲ್ಲ ಎಂಬ ಪ್ರಸಕ್ತಿ ಇದೆ. ಅದರಿಂದ ಅದಕ್ಕೂ ಅದೇ ಅರ್ಥ ಮಾಡ್ಕೋಬೇಕು ಅಂತ ಬರದಾಗಿದೆ ಇಷ್ಟೇ. ಹೌದು, ಅದು ಪೂರ್ಣೆ. ಸ್ವತಂತ್ರ ಆಗಿದ ಗುಣ ಅಂದ್ರೆ ಪೂರ್ಣ ಆಗಿದೆ ಅಂತ ಅರ್ಥ. ಮತ್ತೆ ಹಿಂಗರ್ಥ. ಸ್ವತಂತ್ರ ಭಗವಂತನ ಗುಣ ಸ್ವತಂತ್ರ ಆಗಿದೆ ಅಂದ್ರೆ ಪರಾಧೀನ ಅಲ್ಲ, ಪೂರ್ಣ ಅಂತ ಅರ್ಥ. ಅದಕ್ಕೆ ಏನಪ್ಪ ಬಿಂಬ ಪ್ರತಿಬಿಂಬನ ಮಾಡಿದಾಗ ಪೂರ್ಣ ಇದ್ದಾನಂತ ತಿಳ್ಕೊಂಡ್ರೆ ಬಿಂಬ ಅದ್ ಬಿಂಬ ಆಗೋದಲ್ಲ. ಬಿಂಬ ಯಾವಾಗ್ಲೂ ಬಿಂಬನೇ ಇದ್ದಾನೆ, ಯಾವಾಗ್ಲೂ ಬಿಂಬನಾದವನು ಪೂರ್ಣ ಇದ್ದಾನೆ. ನಾವು ಅಪೂರ್ಣ ಇದ್ದೀವಿ, ನಾವು ಅಪೂರ್ಣ ಇದ್ದೀವಿ ಅಂತ ಸಮಸ್ಯೆ ಇಲ್ಲ. ಅಲ್ಲ, ಈ ಸದ್ಯಕ್ಕೆ ಹಂಗ ಪರ್ಯಾಯ ಶಬ್ದ ಅಂತ ಇಟ್ಕೊಂಡ್ರೆ ಅಷ್ಟ ಅನಿವಾರ್ಯ. ಪೂರ್ಣ ಶಬ್ದಕ್ಕೆ ಹಂಗ ಅರ್ಥ ಇಲ್ಲೇ ಇಲ್ಲ. ಈಗ ಪ್ರಸಂಗ ಏನದ ಅಂದ್ರೆ ಹಿಂದ್ ಹಂಗ ಬಂದದ, ಮುಂದೆ ಹಂಗೆ ತಗೊಳ್ರಿ ಅಂತ. ಕ ಶಬ್ದದ ಅರ್ಥವನ್ನ ಆನಂದ ಅಂತ ಹೇಳಿ, ಖ ಶಬ್ದ ಅರ್ಥವನ್ನ ಜ್ಞಾನ ಅಂತ ಹೇಳಿರ್ತಾರೆ. ಪೂರ್ಣವಾದ ಜ್ಞಾನ ಅಂತ ಹೇಳುವಾಗ ಈಗ ನಮ್ಮ ಮಹತ್ವ ಇಲ್ಲೇ ಇಲ್ಲ. ವಾಯುದೇವರಿಗೂ ಪರಮಾತ್ಮನಿಗೂ ಭೇದ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಮೂಲಕ ಹೇಳ್ಬೇಕು. ಅದಕ್ಕೆ ಅನಿವಾರ್ಯವಾಗಿ ತಗೊಳ್ರಿ ಅಷ್ಟ. ಶಬ್ದಿತ ಅಂದ್ರೆ ಪ್ರಾಣದೇವರಲ್ಲಿ ಬಲ ಜ್ಞಾನ ಆನಂದ, ಪರಮಾತ್ಮನಲ್ಲಿ ಜ್ಞಾನ ಆನಂದ ಬಲಗಳು ಇಬ್ಬರಲ್ಲೂ ಅವ ಪರಮಾತ್ಮನಲ್ಲಿ ಸ್ವತಂತ್ರವಾಗಿ ಇವೆ, ವಾಯುದೇವರಲ್ಲಿ ಪರಾಧೀನವಾಗಿವೆ. ಆದ್ದರಿಂದ ಭಿನ್ನವಾಯಿತು. ಇದೇ ಪರಾಪರ ಬ್ರಹ್ಮರ ಸ್ವರೂಪ ಪರಿಚಯ. ಅದಕ್ಕ ನೋಡ್ರಿ, ಕ ಶಬ್ದಕ್ಕ ಮೂಲತಃ ಆನಂದ ರೂಪ ಅಂತ ಅರ್ಥ ಇದ್ರೂ ಶ್ರೀಮದಾಚಾರ್ಯ ಅಂತಾರ ಆನಂದ ಬಲಗಳಿಂದ ಕೂಡಿದ್ದು ಅಂತಂತಾರ. ಕ ಶಬ್ದಕ್ಕೆ ಅರ್ಥ ಏನು? ಆನಂದ ಪ್ಲಸ್ ಬಲ. ಖ ಶಬ್ದಕ್ಕ ಬಲ ಪ್ಲಸ್ ಜ್ಞಾನ ಎರಡೂ ಕೂಡ್ಕೊಂಡು ಬರ್ಬೇಕು ಅಂತಾರ. ಎರಡೂ ಕಡೆಗೂ ಕೂಡ ಬಲ ಅನ್ನೋದು ಕೂಡ್ಕೊಂಡದ. ಇನ್ನು ಭಗವಂತನ ಹಂಗ ಭಗವಂತನ ಗುಣಗಳು ಬಹಳ ವಿಚಿತ್ರವ. ಭಗವಂತನ ಗುಣಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ವಿಚಿತ್ರದ. ಒಂದು ಗುಣ ಎಲ್ಲಾ ಗುಣ ಕೆಲಸ ಮಾಡ್ತಾರೆ, ಅದಕ್ಕೆ ಸಮಸ್ಯೆನೇ ಇಲ್ಲ. ಜ್ಞಾನ ಅಂತ ಇಷ್ಟ ಅಂತಲ್ಲ, ಆ ಜ್ಞಾನವೆಂಬ ಗುಣನೇ ಬಲ ಕಾರ್ಯವನ್ನು ಮಾಡ್ತದೆ. ಆ ಜ್ಞಾನವೆಂಬ ಗುಣವೇ ಆನಂದ ಕಾರ್ಯವನ್ನು ಮಾಡ್ತದೆ ಪರಮಾತ್ಮನಿರುವಂತಹ ಗುಣ. ಹಿಂಗಾಗಿ ಅದು ಹೇಳಿ ಬರ್ತದ ಅಂತ ಆಚಾರ್ಯ ವ್ಯವಸ್ಥಾ. ಸರಿ, ಮುಂದೆ ತದಾತ್ಮಕ ಪರೋ ವಿಷ್ಣು ಆಕಾಶ ಇತಿ ಕೀರ್ತಿತಃ. ಈ ತರಹದ ಸ್ವರೂಪವುಳ್ಳವನು ಆಕಾಶ ಎಂದು ಕರೆಸಿಕೊಂಡಿದ್ದಾನೆ. ಸರಿ ಆಯ್ತಾ? ಇತಿ ಕೀರ್ತಿ. ಏವಂ ಪ್ರಾಣ ತಥಾಕಾಶೋ ಬ್ರಹ್ಮಣಿ ದ್ವೇ ಪ್ರಕೀರ್ತಿತೆ. ಬಲಜ್ಞಾನಗಳು ಆನಂದ ಬಲಗಳಿಂದ ಕೂಡಿಕೊಂಡ ಪರಮಾತ್ಮನನ್ನೇ ಆಕಾಶ ಅಂತ ಇಲ್ಲಿ ಕರೀತಾ ಇದ್ದಾರೆ. ಹೀಗೆ ಪ್ರಾಣರು ಇಬ್ಬರಾದ್ರು, ಆಕಾಶ ಪ್ರಾಣ. ಬ್ರಹ್ಮಣಿ ದ್ವೇ ಪ್ರಕೀರ್ತಿತೆ. ಎರಡು ಬ್ರಹ್ಮರು ಯಾರಪ್ಪ ಅಂದ್ರೆ ಒಬ್ಬ ಪ್ರಾಣ, ಒಬ್ಬ ಆಕಾಶ ಅಂತ ಆಯ್ತು. ತಿಳಿತದಲ್ಲೋ? ಮುಂದೆ ಹೋಗೋಣ. ಮುಂದೆ ಏನಾತು? ಏವಂ ಪ್ರಾಣ ತಥಾಕಾಶ. ಆ ಬಲಜ್ಞಾನ ಸಮಾಹಾರ ಕೂಡಿಕೊಂಡಿರುವಿಕೆ ಹಾಗೂ ಆನಂದ ಬಲಗಳ ಕೂಡಿಕೊಂಡಿರುವಿಕೆ ಅಂತ ಏನದ ಅದನ್ನೇ ವಿಷ್ಣು ಅಂತ ಕರೀತಾರ. ಅವಂಗ ಆಕಾಶ ಅಂತ ಕರೆದಿದ್ದಾರೆ. ಹಿಂಗೆ ಇಬ್ರು ಬ್ರಹ್ಮ ಇದ್ದಾರೆ ಅಂತ ಆತ. ಇನ್ನು ಮುಂದೆ ಏನಂತಂದ್ರ, ನನಗ ಮತ್ತ ಪ್ರಾಣ ಅಂತ ಯಾರು ಅಂಬೋರು ಗೊತ್ತಿದ್ದಾರ, ಖ ಯಾರು ಗೊತ್ತಿಲ್ಲ ಅಂತ ಅಂದಿದ್ದ. ಉಪಕೋಸಲರು ಅಂದಿದ್ರು ಅವರ ಅಗ್ನಿ ಮುಂದೆ. ಹಂಗಂದ್ರೆ ಏನು ಅಂತ ತಿಳಿಲಿಕತ್ತಾರ, ಈಗ ಬಿಳಿಸಿಕತ್ತಾರ. ನೋಡ್ರಿ ಏನಂತಾರ, ಪ್ರಾಣ ಶಬ್ದಸ್ಯ ವಾಯು ಅರ್ಥ ಪ್ರಸಿದ್ಧ. ಪ್ರಾಣ ಶಬ್ದಕ್ಕ ವಾಯುದೇವರು ಅನ್ನುವಂತಹ ಅರ್ಥ ಅಂದ್ರೆ ಈ ಶಬ್ದಾರ್ಥ ಅಲ್ಲಿ ಮೀನಿಂಗ್ ಅಲ್ಲ. ಪ್ರಾಣ ಶಬ್ದದಿಂದ ವಾಯುದೇವರನ್ನ ಹೇಳಲಾಗ್ತದ ಅಂತ ಪ್ರಸಿದ್ಧದ. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ಅಂದ್ರೆ ಹಿಂಗ ಅರ್ಥ ಮಾಡಬಾರ್ದು. ಘಟ ಅನ್ನೋ ಶಬ್ದಕ್ಕ ಗಡಿಗೆ ಅಂತ ಅರ್ಥ ಅಲ್ಲ, ಆಪಲ್ ಅನ್ನೋ ಶಬ್ದಕ್ಕ ಸೇಬು ಅಂತ ಅರ್ಥ ಹಿಂಗಲ್ಲ. ಅದಕ್ಕ ಪ್ರಾಣ ಶಬ್ದಕ್ಕ ವಾಯುದೇವರು ಅಂತ ಅನ್ನೋದು ನನಗೆ ಗೊತ್ತದ. ಆ ಅರ್ಥ ಅಂದ್ರೆ ಇಲ್ಲಿ ವಸ್ತು ಅಂತ ಅರ್ಥ. ಪ್ರಾಣ ಶಬ್ದ ವಾಚ್ಯವಾದ ವಸ್ತು ಯಾರು? ಮುಖ್ಯ ಪ್ರಾಣದೇವರು ಅಂತ ಲೋಕ ಪ್ರಸಿದ್ಧಿ ಇದ್ದಾರೆ. ಡಿಕ್ಷನರಿ ತೆಗೆದು ಪ್ರಾಣ ಅಂತ ಯಾರು ಬರ್ದಾರಪ್ಪ, ಓಕೆ ವಾಯುನಾ, ಓಕೆ ಅಂತ ಹಿಂಗಲ್ಲದಕ್ಕೆ ಅರ್ಥ. ಅದಕ್ಕೆ ಗೊತ್ತಾತ ಈಗ ಕತ್ನಂತಿಲ್ಲೋ? ಪ್ರಾಣ ಶಬ್ದಕ್ಕೆ ಡಿಕ್ಷನರಿ ತೆಗೆದು ನೋಡಿದೆ, ಡಿಕ್ಷನರಿ ಮೀನಿಂಗ್ ಒಳಗ ವಾಯು ಅಂತದ, ಎಸ್ ಆಯ್ನೋ ಅಂತ ಹಿಂಗ್ ಹೇಳಿದ್ದಲ್ಲದು. ಪ್ರಾಣ ಅಂತನ್ನುವ ಶಬ್ದದಿಂದ ವಾಯುದೇವರೇ ಕರೆಯಲ್ಪಡ್ತಾರ, ವಾಚ್ಯರಾಗಿದ್ದಾರೆ ಅಂತ ನನಗೆ ಗೊತ್ತಿದೆ, ಪ್ರಸಿದ್ಧದ ಲೋಕದಲ್ಲಿ. ಆದ್ರ ಕಕಯೋಹೋ ಭಿನ್ನಾರ್ಥತ್ವ ಶಂಕಯ ಕಂಚ ಖಂಚ ನವಿಜಾನಾಮಿ ಇತ್ಯಾಹ. ಖಗಳಿಗೆ ಭಿನ್ನವಾದ ಅರ್ಥದಲ್ಲ. ಒಂದ್ ಕಡೆಗೆ ಕ ಅನ್ನೋ ಶಬ್ದಕ್ಕೆ ಜ್ಞಾನ, ಒಂದ್ ಕಡೆಗೆ ಖ ಅನ್ನೋ ಶಬ್ದಕ್ಕೆ ಆನಂದ ಅಂತ ಇದ್ದೊತ್ನಾಗ ಖ ಆನಂದ ಜ್ಞಾನಗಳು ಅಂತ ಭಿನ್ನ ಭಿನ್ನ ಅರ್ಥ ಇದ್ದರಿಂದ, ಭಿನ್ನ ಭಿನ್ನ ಅರ್ಥ ಅಂದ್ರೆ ಮೀನಿಂಗ್ ಅಲ್ಲ, ಭಿನ್ನ ಭಿನ್ನವಾದ ಪದಾರ್ಥ ಪ್ರತಿಪಾದಕತ್ವ. ಕ ಎಂಬುವ ಶಬ್ದದಿಂದ ಆನಂದವೆಂಬುವ ಗುಣವನ್ನು ಹೇಳ್ತದೆ,
ಕ ಎಂಬುವ ಶಬ್ದದಿಂದಾಗಿ ಜ್ಞಾನವೆಂಬ ಗುಣವನ್ನು ಹೇಳ್ತದೆ. ಜ್ಞಾನಾನಂದಗಳು ಭಿನ್ನ ಆದ್ದರಿಂದ ಯಾರವರು ಅಂತ ಪ್ರಶ್ನೆ ಬಂದದ. ಹಿಂಗೆ ಹೇಳಿದ. ಅದಕ್ಕ ಕಕಯೋಹೋ ಭಿನ್ನಾರ್ಥತ್ವ ಶಂಕಯ ಖ ಖಂ ಚ ನ ವಿಜಾನಾಮಿ ಇತ್ಯಾಹ. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ ಅತಯೇವ ಐಕ್ಯಾಭಿಪ್ರಾಯೇನ, ಅವರಿಬ್ರು ಒಂದೇ ಎನ್ನುವ ಅಭಿಪ್ರಾಯದಿಂದಾಗಿ ಯದ್ವಾವ ಖಂ ತದೇವ ಖಂ ಯದೇವ ಖಂ ತದೇವ ಖಂ ಇತ್ಯೂಚುಹು. ಬಹಳ ಚಂದದ. ಹೆಂಗ್ ಮಾಡಿದ್ರು ಅಂತಂದ್ರ ಇಲ್ಲಿ ಮೇಲೆ ಸ್ವಲ್ಪ ಮಂತ್ರಕ್ಕೆ ಬರ್ರಿ. 369ನೇ ಪುಟದಲ್ಲಿ ಅಲ್ಲೇ ಮೇಲ್ಗಡೆಗೆ 5 ನಂಬರ್ 10 ಹಾಕ್ಯಾರಲ್ಲ, ಅಲ್ಲೇ ಸ್ವಲ್ಪ ಮ್ಯಾಲ ಬರ್ರಿ. ಏನಂತಾರ? ಕಂ ತದೇವ ಖಂ ಯದೇವ ಖಂ ತದೇವ ಕಂ ಅಂತಂದಾರ. ಸಿಕ್ತ್ಯಾ? 2 ಸರ್ತಿ ಹೇಳ್ಯಾರ ನೋಡ್ರಿ. ಏನ್ ಅನ್ಬೇಕಾಗಿತ್ತು? ಯಾವುದು ಕ ಎಂಬ ಶಬ್ದದಿಂದ ಕರೆಸಿಕೊಳ್ಳುವ ವಸ್ತುವೋ ವ್ಯಕ್ತಿಯೋ ಅವನೇ ಖ ಎಂಬ ಶಬ್ದದಿಂದಲೂ ಕರೆಸಿಕೊಳ್ಳುವ ವ್ಯಕ್ತಿ. ಇಷ್ಟೇ ಮುಗಿದೋಗ್ಬಿಡ್ತಿತ್ತು. ಹಾ ಮತ್ತ ಉಲ್ಟಾ, ಯಾವನು ಖ ಎಂಬ ಶಬ್ದದಿಂದ ಕರೆಸಿಕೊಳ್ಳುವನೋ ಅವನೇ ಕ ಎಂಬ ಶಬ್ದದಿಂದ ಕರೆಸಿಕೊಳ್ಳುವನಾಗಿದ್ದಾನೆ. ಸರ್ ಗೊತ್ತಾಗ್ತೇನೆ ಹೇಳಿದೆ ಹೆಂಗಂತ? ನನ್ನ ಜೊತೆ ಒಂದ್ಸಲ ಹೇಳ್ತೇನೆ, ನೀವು ಚಂದ ಹೇಳ್ತೇನೆ ನನ್ನ ಜೊತೆ ಹೇಳಿದ್ರೆ. ಹೇಳ್ರಿ. ಯಾವ ವ್ಯಕ್ತಿಯು ಕ ಎಂಬ ಶಬ್ದದಿಂದ ಕರೆಸಿಕೊಳ್ಳುತ್ತಿದ್ದಾನೋ ಅವನೇ ಖ ಎಂಬ ಶಬ್ದದಿಂದಲೂ ಕರೆಸಿಕೊಳ್ಳುತ್ತಿದ್ದಾನೆ. ಮುಗಿಲಿಲ್ಲ. ಮತ್ತೆ ಯಾವನು ಖ ಎಂಬ ಶಬ್ದದಿಂದ ಕರೆಸಿಕೊಳ್ಳುತ್ತಿದ್ದಾನೋ ಅವನೇ ಕ ಎಂಬ ಶಬ್ದದಿಂದಲೂ ಕರೆಸಿಕೊಳ್ಳುತ್ತಿದ್ದಾನೆ. ಹಿಂಗದ ವಾಕ್ಯ ವಿನ್ಯಾಸ. ವೈಸಾವಾಸ. ಹಿಂಗ್ಯಾಕೆ ವೈಸಾವಾಸ ಹಾಕಿದ್ರಪ್ಪ ಅವರು? ಗೊತ್ತಾಗ್ತೇನೆ. ವೀರೇಶ್ ತೀರ್ಥರು ಹಾಗೂ ಮಂತ್ರಾಲಯ ಸ್ವಾಮಿಗಳು 2 ದೃಷ್ಟಾಂತ ಕೊಟ್ಟಾರೆ. ಇಬ್ರು ದೃಷ್ಟಾಂತ ಕೊಟ್ಟಾರೆ. ದೃಷ್ಟಾಂತ ಹೇಳ್ತೀನಿ. ಏನು ಅಂತಂದ್ರ, ಯಾವ ವ್ಯಕ್ತಿ ಕ ಆಗ್ಯಾನ ಅವನೇ ಖ ಆಗ್ಯಾನ, ಯಾವ ವ್ಯಕ್ತಿ ಖ ಆಗ್ಯಾನ ಅವನೇ ಕ ಆಗ್ಯಾನ ಅಂತ 2 ಸತಿ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕಂದ್ರೆ ರಾಮನಿಂದ ಅಭಿನ್ನನಾದವನು ಕೃಷ್ಣ ಅಂತ ಅಂದ್ಬಿಟ್ರೆ ಕೃಷ್ಣನಿಂದ ಅಭಿನ್ನಾದವ ರಾಮ ಅಂತ ಅಂಡರ್ಸ್ಟುಡ್. ಮತ್ತದನ್ನ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಆದರೆ ಹೆಂಗದ ಗೊತ್ತೇನು? ಧರ್ಮರಾಜನಿಂದ ವಿದುರನು ಅಭಿನ್ನನು ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ. ಧರ್ಮರಾಜನಿಂದ ಯಾರ ಅಭಿನ್ನ? ವಿದುರ ಅಭಿನ್ನ. ಹೌದೋ ಅಲ್ಲೋ? ಇಬ್ರು ಯಾರು ಅವತಾರ? ಯಮದೇವರ ಅವತಾರ. ಯಮದೇವರ ಅವತಾರ. ಆದರೆ ಧರ್ಮನಿಂದ ವಿದುರ ಅಭಿನ್ನ ಅಂತ ಹೇಳಿದ ಮಾತ್ರಕ್ಕ ವಿದುರನಿಂದ ಧರ್ಮ ಅಭಿನ್ನ ಅಂತ ಹೇಳಿಕ್ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ, ಒಂದ ದೇವತೆ 2 ರೂಪಗಳಾದಾಗ ಇದರಿಂದ ಅದಕ್ಕೆ ಅಭೇದ ಹೇಳಿಕ್ ಬಂದರೂ ಕೂಡ ಅದರಿಂದ ಇದಕ್ಕೆ ಅಭೇದ ಹೇಳಿಕ್ ಬರುವುದಿಲ್ಲ. ಕಾರಣ ಅಲ್ಲಿ ಉಂಟಾಗುವ ಆ ಅನುಭವಗಳು ಇಲ್ಲಿ ಉಂಟಾಗುವುದಿಲ್ಲ. ಏನು ಸ್ವಲ್ಪ ಪ್ರಸಿದ್ಧ ಹೇಳೋಣ ಅಂತ. ಅಥವಾ ಯಮದೇವರದು ವಿದುರನ್ ಹೇಳಿ ಲಘು ಅರ್ಥ ಆಗ್ತದೆ. ಬೇಡ, ಅರ್ಜುನಂದ ಹೇಳೋಣ ಅಂತ. ಅವ್ರು ರಾಯರ್ ಹಂಗೆ ಕೊಟ್ರ. ಏನು? ಇಂದ್ರನಿಂದ ಅಭಿನ್ನನಾದವನು ಅರ್ಜುನ. ಹೌದೋ ಅಲ್ಲೋ ಅಂದ್ರೆ ಹೌದು. ಅರ್ಜುನಿಂದ ಇಂದ್ರ ಅಭಿನ್ನ ಏನು ಅಂದ್ರೆ ಅಲ್ಲ. ಯಾಕಂದ್ರೆ ಇಂದ್ರನಲ್ಲಿ ಏನೇನು ಆಗ್ತದ ಅದು ಯಾವುದು ಅರ್ಜುನನಿಗೆ ನೆನಪಿಗೆ ಬರುವುದಿಲ್ಲ, ಅನುಸಂಧಾನವಿರುವುದಿಲ್ಲ. ಅರ್ಜುನನಲ್ಲಿ ಏನೇನಾಗ್ತದೋ ಅದೆಲ್ಲವೂ ಕೂಡ ಇಂದ್ರನಿಗೆ ಆಗುತ್ತದೆ. ಆದ್ರಿಂದ ಈ 2 ಅಭೇದ ಹೇಳುವ ಮೂಲಕ ಏನಾಯ್ತು ಅಂದ್ರೆ ಭಗವಂತನಲ್ಲಿ ಈ ತರಹದ್ದಿಲ್ಲ. ಭಗವಂತನಿಗೆ ಈ ತರಹದ್ದಿಲ್ಲ. ಕಲ್ಪನಾ ಅಂತ ಹೇಳಿದ್ದು ರಾಯರ ದೃಷ್ಟಾಂತ ಇದ್ದದ, ವೇದೇಶ ಚರಿತ್ರದ ಯಮನ್ ದೃಷ್ಟಾಂತ ಕೊಟ್ರೆ ಅಷ್ಟೇ, ಬೇರೆ ಇಲ್ಲ. ಧರ್ಮ ಅಂದ್ರೆ ಯಮದೇವರು. ಈ ಬೇಡ, ಇವ್ರು ತಗೊಳ್ಬೇಡ, ಇದು ಅಲ್ಲ. ಭೀಮಸೇಂದ್ರ ಅಣ್ಣ ಬೇಡ, ಧರ್ಮ ಬೇಡ. ಯಮದೇವರು ವಿದುರನಿಂದ ಅಭಿನ್ನ, ಆದ್ರೆ ವಿದುರ ಯಮದೇವರಿಂದ ಅಭಿನ್ನ ಅಂತ ಅಲ್ಲ. ಈಗ ಸರಿ ಹೋಗ್ತದೆ, ಅರ್ಥ ಆಗ್ತದೆ. ಯಾಕೆ ಗೊತ್ತದ ವಿಶೇಷ ಅಂತ ಹೇಳಿ. ಏನು ಅಂದ್ರೆ ಇದು ನಿಯಮ. ಸುಧೀಂದ್ರ ಅವರು ಏನ್ ನಿಯಮ? ರಘುತ್ತಮಾಚಾರ ಏನ್ ನಿಯಮ ಅಂದ್ರೆ, ಅಂಶಿಗೆ ಅಂಶಗತವಾದ ಅಶೇಷ ಅನುಸಂಧಾನವಿರ್ತದೆ. ಅಂಶಿ ಅಂದ್ರೆ ಯಾರು? ಇಂದ್ರ ಸ್ವರ್ಗದಲ್ಲಿ ಇದ್ದವರು, ಯಮಲೋಕದಲ್ಲಿ ಇದ್ದವರನ್ನ ಅಂಶಿ ಅಂತ ಕರೀತಾರೆ. ಆ ಅಂಶಿಗೆ ತನ್ನ ಅಂಶ ಕೆಳಗೆ ಏನು ಅವತಾರ ಮಾಡಿದಲ್ಲ ಅದರಲ್ಲಿ ಆಗುವ ಎಲ್ಲಾ ಅನುಸಂಧಾನಗಳು ಇವನಿಗೆ ಆಗ್ತದೆ. ಆದ್ರೆ ಅಂಶಕ್ಕ ಅಂಶಿಗತ ಅನುಸಂಧಾನ ಆಗುವುದಿಲ್ಲ. ಗೊತ್ತಾಯ್ತಿಲ್ಲ? ಈಗ ಸಮುದ್ರದಿಂದ ಒಂದು ವಾಟಕ ನೀರು ತಂದಿರಿ, ಈ ವಾಟಕದೊಳಗ ಉಪ್ಪು ಅದ. ಆದ್ರೆ ಈ ನೀರು ಆ ನೀರು ಅಂತ ಹೇಳಿಬೋದಿಲ್ಲ, ಆ ನೀರು ಅಂತ ಹೇಳ್ಬೋದು ಬೇಕಾದ್ರೆ. ಯಾವುದು? ಸಮುದ್ರದಲ್ಲಿರುವಂತಹ ನೀರು ಇದೆ. ಯಾಕೆ ಹೇಳ್ಬಹುದು ಅಂದ್ರೆ ಉಪ್ಪು ಬರ್ತದೆ, ಆದ್ರೆ ಸಮುದ್ರದ ಪಾತ್ರ ಇಷ್ಟು ದೊಡ್ಡದ, ಇದ್ರಿರೋದು ಇಷ್ಟ ಅದ, ಇದು ಅದು ಅಂತ ಹೇಳಿ ಬರುದಿಲ್ಲ. ನಿಮ್ಗೆ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಕೆಲಸಕ್ಕೆ. ದೃಷ್ಟಾಂತ ತಿಳಿಲಿ ಅಂತ ಹೇಳಿದ್ದೀನಿ ಅಷ್ಟೇ. ಗೊತ್ತಾಯ್ತಾ? ಹೋಲ್ಬಿಡ್ರಿ. ಚಾನ್ಸೇ ಇಲ್ಲ. ಅದಕ್ಕೇನೆ ಅಂಶಾಂಶಗಳು ಜಗಳಾಡ್ತಾವ. ಭಾರಿ ಮಜಾ ಅದ. ಇಂದ್ರದೇವ್ರ ಅರ್ಜುನ ದೇವ್ರು ಫೈಟಿಂಗ್ ಆಡ್ಯಾರ. ಫೈಟಿಂಗ್ ಫಸ್ಟ್ ಕ್ಲಾಸ್ ಆಗಿ ಯುದ್ಧ ಮಾಡ್ರಿ ಇಬ್ರು. ದೇವ್ರ ಭಾರಿ ಸಮರ್ಥ. ಅವ್ರವ್ರಿಗೆ ಜಗಳ ಹಚ್ಚಿಟ್ಬಿಟ್ರ. ಜಗಳಾಡ್ರಿ ಅಂತ ಹೇಳಿ
ಸರಿನಾ? ಅದಕ್ಕ ಅಂಶ ಪೂರ್ಣ ಇರುತ್ತಲ್ಲ. ಹೌದು, ಕಡಿಮೆ ಇರ್ತದೆ. ಅದಕ್ಕೆ ಅದಕ್ಕೆ ಅದೇ ಸರಿ ಅದು ತಿಳಿತೀಗ ಅಂಶಾಂಶಿ ಭಾವ. ಅಂಶಿ ಗ್ರೇಟರ್ ದನ್ ಅಂಶ. ಎಸ್ ಸರ್, ಮುಗಿದು ಹೋಯ್ತು. ಆದ್ದರಿಂದ ಅಂಶಿ ಗ್ರೇಟರ್ ದೆನ್ ಅಂಶ ಅಂತ ತಕೊಂಡು ಒಂದು ಕ್ರಾಸ್ ಹಾಕ್ಬಿಟ್ರೆ ಮುಗಿದು ಫಾರ್ಮುಲಾ ಹಾಕೊಂಡ್ಬಿಟ್ಟ. ಎಲ್ಲ ಪರಾಧೀನ, ಎರಡು ಅಂಶವೂ ಎಲ್ಲವೂ ಪರಾಧೀನವಾದದ್ದೇ. ಆದ್ರ ಭಗವಂತನಿಗೆ ಈ ತರಹದ ಪ್ರಸಂಗ ಇಲ್ಲ ಅಂತ ತಿಳಿಸ್ಬೇಕಾಗಿದೆ. ಅದೇ ಅದು ಇಚ್ಛಾ ವ್ಯಕ್ತಿ ಅಂತ ಹೇಳ್ಯಾರ. ಸ್ವಲ್ಪ ವ್ಯತ್ಯಾಸದ ಅಲ್ಲೂ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದ ಹೇಳೋ ಕಾಲಕ್ಕ ಭಗವಂತನಿಗೆ ಸದಾಭಿವ್ಯಕ್ತ ಇರ್ತದೆ, ವಾಯುದೇವರ ಇಚ್ಛಾನುಸಾರವಾಗಿ ವ್ಯಕ್ತ ಮಾಡಿಕೊಳ್ಳಬೇಕು ಅಂತಂತ. ಅಷ್ಟು ವ್ಯತ್ಯಾಸ ಇಲ್ಲ, ಅಷ್ಟ ವ್ಯತ್ಯಾಸ ಬಾಳಿಲ್ಲ. ರೈಟ್, ಮುಂದ ಆಯ್ತಾ? ಅದಕ್ಕ ಅತಯೇವ ಐಕ್ಯಾಭಿಪ್ರಾಯೇಣ ಈ ಭಗವಂತನಲ್ಲಿರುವಂತಹ ಆನಂದವೆಂಬ ಗುಣವು ಭಗವಂತನಲ್ಲಿರುವಂತಹ ಜ್ಞಾನವೆಂಬ ಗುಣದಿಂದ ಅಭಿನ್ನ. ಅಷ್ಟ ಅಲ್ಲ, ಭಗವಂತನಲ್ಲಿರತಕ್ಕಂತಹ ಜ್ಞಾನವೆಂಬ ಗುಣವೂ ಕೂಡ ಆನಂದವೆಂಬ ಗುಣದಿಂದ ಅಭಿನ್ನ. ಭಾರಿ ವಿಚಿತ್ರ ಅಲ್ಲ ದೇವರ ವಿಷಯದಲ್ಲಿ, ತಿಳಿಯುವುದಿಲ್ಲ. ಅತಯೇ ಬರ್ರಿ, ಅದಕ್ಕ ಕಮ್ಮಿ ಯದೇವ ಕಮ್ ತದೇವ ಕಮ್ ಇತ್ಯೂರು ಅಂತ ತಿಳ್ಕೊಂಡು ಹೇಳಿದರು. ಮುಂದೋಗೋಣ ಅಂತ. ಈಗ 3 ಮಂದಿ ಅಗ್ನಿಗಳು ಕೂಡ ಪ್ರತ್ಯೇಕವಾಗಿ ಉಪದೇಶ ಮಾಡ್ತಾರ. ಶುರುವಾಯ್ತು ಮತ್ತ ಹೊಸ ಅಂಶ. ಇಷ್ಟೊತ್ತು 3 ಮಂದಿ ಕೂಡಿ ಪಾಠ ಹೇಳಿದ್ರೆ ಈಗ ಬಿಟ್ಟು ಪಾಠ ಹೇಳಿದ್ರೆ ಬಾಪ ನಾ ಹೇಳ್ತೀನಿ ಬಾಪ, ನಿಂಗೆ ಹೇಳ್ತೀನಿ ಬಾಪ ಅಂತ ತಿಳ್ಕೊಂಡು ಪ್ರತ್ಯೇಕ ಪಾಠ ಹೇಳ್ತಾ ಇದ್ದಾರ. ಇಲ್ಲಿ ಮತ್ತ ಬಹಳಷ್ಟು ವಿಚಾರಗಳವ. ಸ್ವಲ್ಪ ಪ್ರಾರಂಭದಿಂದ ಹೇಳೋಣಂತ. ಅಥ ಅಂತ ಶಬ್ದ ಇದೆ ನೋಡ್ರಿ. ಅಥ ಅಂತನ್ನುವ ಶಬ್ದಕ್ಕೆ ಅನಂತರದಲ್ಲಿ ಅಂದ್ರ ಸಂಭೂಯ ಸಾಮೂಹಿಕವಾದ ಗಾನಾನಂತರದಲ್ಲಿ, ಅಥ ಅಂದ್ರೆ ಅನಂತರದಲ್ಲಿ. ಯಾವುದರ ಅನಂತರದಲ್ಲಿ? ಸಾಮೂಹಿಕ ಗಾನಾನಂತರದಲ್ಲಿ ವೈಯಕ್ತಿಕ ಗಾಯನವು ಪ್ರಾರಂಭವಾಗುತ್ತದೆ ಅಂತ ಅರ್ಥ. ಈಗ ಏನಂತ ಪ್ರಾರಂಭ ಆಯ್ತು? ಹ ಅನ್ನೋದು ಪ್ರಸಿದ್ಧ ಗೊತ್ತಾಗ್ತದೆ. ಏನಂ, ಈ ಉಪಕೋಸಲನನ್ನು. ಗಾಢ ಏನಂ ಅನ್ನೋ ಶಬ್ದಕ್ಕ ಇವನನ್ನು ಅಂತ ಅರ್ಥ. ಎಲ್ಲಾ ಕಡೆಗೂ ಒಂದ ಅರ್ಥ ಇರಂಗಿಲ್ಲ. ಅದು ಇವನನ್ನು ಅಂಬೋದು ಕಾನ್ಸ್ಟೆಂಟ್ ಅರ್ಥ. ಅದಕ್ಕೆ ನೀವು ಪ್ರತ್ಯೇಕ ಮಾಡ್ಕೋಬೇಕಷ್ಟೇ. ಅಲ್ಲಿ ಸಂದರ್ಭದೊಡನೆ ವಿವರಿಸಿ, ಸ್ಪಷ್ಟೀಕರಿಸಿರಿ. ಯಾರವರು? ಇಲ್ಲಿದ್ದವ್ರು ಯಾರೀಗ? ಅವರು ಉಪಕೋಸಲ. ರೈಟ್. 3 ಮಂದಿ ಪ್ರತ್ಯೇಕವಾಗಿ ಹೇಳ್ಕೊಂಡ್ಕೂಡಲೇ ಇವನಿಗೆ ಏನಂತ ಗಾರ್ಹಪತ್ಯ ಬಂತ್ ನೋಡ್ರಿ. ಸುರೇಂದ್ರ ಅವ್ರ ಮೊದಲೇ ಅಗ್ನಿ, ಮೊದಲನೇ ಅಗ್ನಿಯಾಗಿರುವಂತಹ ಗಾರ್ಹಪತ್ಯವು ಅನುಶಶಾಸ ಉಪದೇಶ ಮಾಡಿದ. ಏನಂತ ಉಪದೇಶ ಮಾಡಿದ ಅಂತಂದ್ರೆ ಬಹಳ ಮಜಾ ಅದನ. ಮತ್ತ ಪೃಥಿವಿ ಅಗ್ನಿ ಅನ್ನಂ ಆದಿತ್ಯ ಇತಿ ಯಯೇಷ ಆದಿತ್ಯೆ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸ ಏವಾಹಮಸ್ಮಿ. ಬಂತ್ ನೋಡ್ರಪ್ಪ, ದೊಡ್ಡ ಕಥೆ ಶುರುವಾತ್. ಮತ್ತ ಅದ್ವೈತ ದರ್ಶನಕ್ಕೂ ದ್ವೈತ ದರ್ಶನಕ್ಕೂ ಏನೇನ್ ಬೇಕಷ್ಟೆಲ್ಲ ಮಾಡಿಟ್ಟು ಹೋಗ್ಬಿಡ್ತಾರ ಜಗಳಕ್ಕೆ ಅಂತಂದ್ರು. ಗಾರ್ಹಪತ್ಯ ಅನುಶಶಾಸ ಅವ್ರೇನು ಉಪದೇಶ ಮಾಡಿದ್ರು ಅಂತ ಕೇಳಿದ್ರೆ, ಪೃಥಿವಿ ಅಗ್ನಿ ಅನ್ನಂ ಆದಿತ್ಯ. ಏನ್ ಹಿಂಗ್ ತಿಳ್ಕೊಂಡ್ರೆ ನೋಡು, ಉಪಕೋಸಲ, ಪೃಥಿವಿ ಅಗ್ನಿ ಅನ್ನ ಆದಿತ್ಯ. ಎದಕ್ ಹೇಳಿಕತ್ತೀರಿ? ಏನ್ ಸಂಬಂಧ ಏನದ ಗೊತ್ತಾಗಿಲ್ಲಲ್ಲ. ಅದಕ್ಕೆ ವೇದೇಶ ತೀರ್ಥರು ಅಂತಾರ, ಅಪ್ಪ ಮೇಲೆ ಬಂದಿರುವಂತಹ ಬ್ರಹ್ಮ ನೋಡು, ಅದನ್ನ ತಗೊಂಬ ಇಲ್ಲಿ ಜೊತೆಗೆ. ಎಲ್ಲಿಟ್ಕೋಬೇಕು ಜೊತೆಗೆ? ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯ ಬ್ರಹ್ಮ ಸೇರಿಸು. ಕರೆಕ್ಟ್ ಅರ್ಥ ಬರ್ತದೆ ನೋಡ್ರಿ. ವೇದೇಶ ತೀರ್ಥರ ವ್ಯಾಖ್ಯಾನ ಮಾಡಿಲ್ಲ, ಎಷ್ಟು ಸಮಸ್ಯೆ ಆಗ್ತಿತ್ತು ನಮಗೆ ನೋಡ್ರಿ. ಯಾಕೆ ಬಂತಿದು? ಹಿಂಗ್ಯಾಕೆ ಹೇಳ್ಬೇಕಾಯ್ತು? ಏನು ಶ್ರೀರಚರ ಹಿಂಗ್ಯಾಕೆ ಹೇಳ್ಬೇಕಾಯ್ತು ಅಂತಂದ್ರೆ, ಮೇಲೆ ಅಪರಬ್ರಹ್ಮನನ್ನ ಹೇಳುವಾಗ ಪ್ರಾಣೋ ಬ್ರಹ್ಮ ಅಂತ ಹೇಳಿ ಕಾಮ ಹಾಕಿ, ಪರಬ್ರಹ್ಮನನ್ನ ಹೇಳುತ್ತಿರುವಾಗ ರಾಮಧ್ಯಾನಿಯವರೇ ಪರಬ್ರಹ್ಮನನ್ನ ಹೇಳುತ್ತಿರುವಾಗ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳಿದ ಮೇಲೆ ಆ ಉಪದೇಶ ಮುಂದುವರಿಬೇಕಾಗಿದ್ರೆ ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯ ಬ್ರಹ್ಮ ಅಂತ ಉಪದೇಶ ಮುಂದುವರಿಬೇಕ ಹೊರತಾಗಿ ಸುಮ್ನೆ ಇದ್ದಕ್ಕಿದ್ದಂಗ ಪೃಥಿವಿ ಅಗ್ನಿ ಅನ್ನ ಆದಿತ್ಯ ಏನ್ ತಗೊಂಡ್ ನಾನು? ನನಗೇನು ಪೃಥ್ವಿ ಗೊತ್ತಿಲ್ಲೋ, ಅನ್ನ ಗೊತ್ತಿಲ್ಲೋ, ಆದಿತ್ಯ ಗೊತ್ತಿಲ್ಲೋ, ಏನ್ ಗೊತ್ತಿಲ್ಲ.
ಅದಕ್ಕೆ ವೇದೇಶ ತೀರ್ಥರು ರಾಯರು ವ್ಯಾಖ್ಯಾನ ಮಾಡ್ತಾರೆ ನೋಡಪ್ಪ. ಹಿಂದಿನ ಮಂತ್ರದಲ್ಲಿ ಬಂದಿರುವಂತಹ ಬ್ರಹ್ಮ ಶಬ್ದವನ್ನ ಮುಂದಿನ ಮಂತ್ರಗಳಲ್ಲೂ ಕೂಡ ಏನ್ ಮಾಡ್ಕೋಬೇಕು, ಅದನ್ನ ಅನುವೃತ್ತಿ ಮಾಡಿಕೊಳ್ಬೇಕು. ಸಂಸ್ಕೃತ ಏನ್ ಕರೀತಾರ, ಅನುವೃತ್ತಿ ಅಂತ ಕರೀತಾರ. ಹಚ್ಕೊಳ್ಳಿಕ್ಕೆ ಏನು ಅಧ್ಯಾಹಾರ ಬೇರೆ. ಅಧ್ಯಾಹಾರ ಅಂದ್ರೆ ಹೊರಗಿನ ತರೋದು, ಅನುವೃತ್ತಿ ಅಂದ್ರೆ ಇದನ್ನ ತರೋದು, ಇದನ್ನ ತಗೊಳ್ಳೋದು. ಬಹಳ ವ್ಯತ್ಯಾಸ. ಅಧ್ಯಾಹಾರ ಮಾಡ್ಕೋಬಹುದು ಅಂದ್ರೆ ಹೊರಗಿನ ತರಲಿ ಬರ್ತದೆ, ಅನುವೃತ್ತಿ ಮಾಡ್ಕೋಬೇಕು ಅಂದ್ರೆ ಅಲ್ಲೇ ಇದ್ದದನ್ನ ತಗೋಬೇಕಾಗ್ತದೆ. ಮತ್ತದ ಅನುಷಂಗ ಅಂದ್ರೆ ಒಂದ್ಸಲಿ, ಅನುವೃತ್ತಿ ಎರಡ್ ಮೂರ್ ಸಲ ಮಾಡ್ಕೋಬೇಕು. ಹಿಂಗದ ಒಂದೇ ಸರಿ ಹಚ್ಕೊಳಿಕ್ ಒಂದ್ ಶಬ್ದ ಬೇರೆ, ಬಾರಿ ಹಚ್ಕೊಳಿಕ್ ಬೇರೆ, ಹೊರಗಿನ ತರೋದಕ್ ಬೇರೆ. ಬಹಳ ಮಜಾ ಅದ ಸಂಸ್ಕೃತ. ನಾಲ್ಕಲ್ಲ, ಮುಂದಿನ ನಾಲ್ಕಕ್ಕ ನಾಲ್ಕಲೆ 16ಕ್ಕೆ ಹಚ್ಕೋಬೇಕು. ಇಲ್ಲ ಹಚ್ಕೋಬಹುದು, ಎಷ್ಟು ಬೇಕಾ ಹಚ್ಕೋಬಹುದು. ಈ ಹಿಂಗ್ ನೋಡ್ರಿ, ಅಧ್ಯಾಹಾರ ಅಂದ್ರೆ ಅದನ್ನ ತಗೋಬೇಡ್ರಿ, ಅನುವೃತ್ತಿ ಅಷ್ಟ ತಗೊಳ್ರಿ. ಇವರು ಧೂಳ್ಕೆಡೆ ಆಚಾರ ಬೇರೆ ಕಡೆ ಪಾಠಕ್ಕೆ ಹೋಗಿರ್ತಾರೆ, ಅದರಿಂದ ಅದೆಲ್ಲ ಹೇಳ್ತಿರ್ತಾರೆ, ನೀವು ತಗೋಬೇಡ್ರಿ. ಅದಕ್ಕೆ ಅವ್ರು ಹೊಸ ಎಲ್ಲ ಶಬ್ದ ಬರ್ತಾರೆ, ಅಧ್ಯಾಹಾರ, ಶೇಷ ದೇವರು, ಗರುಡ ಎಲ್ಲ ಬರ್ತಾರೆ ಬ್ಯಾಟಿಗೆಲ್ಲ. ಆಯ್ತಾ, ಸರಿ ನೋಡ್ರಿ. ಏನಾಯ್ತು ಅಂದ್ರೆ ಅವ್ರಿಗೆ ನೆನಪಾಯ್ತು ಅಧ್ಯಾಹಾರ ಅಂತ ಕೇಳ್ಯಾರ ಅಷ್ಟ. ಅಧ್ಯಾಹಾರ ಅಂತ ಅನ್ನೋ ಶಬ್ದಕ್ಕೆ ಮೂಲಕಾರನಿಗೆ ಸಮ್ಮತವಾದ ಪದವನ್ನು ನಾವು ತರಬಹುದು, ಯಾವುದೇ ಪದವನ್ನು ತರಬಹುದು, ಇದೇ ಪದ ಆದ ಪದ ಅಂತಿಲ್ಲ. ಅನುವೃತ್ತಿ ಅಂದ್ರು ಮೂಲದಲ್ಲಿ ಇದ್ದದ್ದನ್ನೇ ಇನ್ನೊಂದು ಬಾರಿ ತರ್ಕೋಬೇಕು. ಸರಿ ಹೋಯ್ತಾ? ಮೀನಿಂಗ್ ಚೇಂಜ್ ಮೀನಿಂಗು ಹೌದು. ಹಾ, ಏನ್ ಹೇಳಿಕ್ ಬಂದೆ ಅಂದ್ರೆ, ಹಿಂಗಾಗಿಯೇನೆ ಸಂಸ್ಕೃತ ಭಾಷೆಯಲ್ಲಿ ಗಾಂಭೀರ್ಯ ಹುಟ್ಕೋತದ. ಗಾಂಭೀರ್ಯ ಯಾಕೆ ಹುಟ್ಕೋತದ ಅಂದ್ರೆ, ಆಮೇಲೆ ಭಾಷಾ ಯಾಕೆ ನಮಗ ಟಫ್ ಅನಿಸ್ತದ ಅಂದ್ರೆ, ಈ ಅನುವೃತ್ತಿಗಳು, ಅಧ್ಯಾಹಾರಗಳು, ಶೇಷಗಳು, ಅನುಷಂಗಗಳು ತಿಳಿಯದೆ ಹೋದಾಗ ಏನೇನ್ರ ಬರೀತಾರ ಮಹಾರಾಯ, ಒಟ್ಟು ಅರ್ಥ ಆಗಂಗಿಲ್ಲ. ಅರ್ಥ ಆಯ್ತಿಲ್ಲ ಈಗ ಹೇಳಿದೆ ಅಂತ ಹೇಳಿ. ಯಾಕೆ ನಮಗ ಆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತದ ಅಂತಂದ್ರ, ಅದರದ್ದು ನಾಡಿ ಗೊತ್ತಿಲ್ಲ ನಮಗೆ, ಲ್ಯಾಂಗ್ವೇಜ್ ಇದು ಗೊತ್ತಿಲ್ಲ, ನಮ್ಗೆ ಸ್ಟೈಲ್ ಗೊತ್ತಿಲ್ಲ. ಸರಾಫರ್ ಅರ್ಥ ಆಯ್ತಿಲ್ಲ ಹೇಳ್ತೇನೆ ಅಂತ ಹೇಳಿ. ಈಗ ವೇದೇಶ ತೀರ್ಥರು ರಾಯರು ಏನ್ ಮಾಡಿಕೊಟ್ರು ನಮಗಂದ್ರೆ, ಸಿಂಪ್ಲಿಫೈ ಮಾಡಿದ್ರು. ನೋಡೋಸ್, ಮಹಾರಾಯ ಆದಿತ್ಯ ಬ್ರಹ್ಮ ಅನ್ನಂದ್ ಏನ್ ತಿಳ್ಕೊಬೇಕು ಅಂದ್ರ, ಅಗ್ನಿ ಯಾವಾಗ ಉಪದೇಶ ಮಾಡ್ಲಿಕ್ಕತ್ತಾನ ಅಂತಾನ, ಮೇಲೆ 3 ಮಂದಿ ಸೇರಿ ಜನಗಣಮನ ಅಂತ ಹೇಳಿದ ಮೇಲೆ ಈಗ ಮುಂದೆ ಹೇಳ್ಬೇಕಲ್ಲ ಮತ್ತೆ. ಅಂದ ಮೇಲೆ ಅಪರಬ್ರಹ್ಮನಾದ ಪ್ರಾಣದೇವರು ಬ್ರಹ್ಮ, ಮುಗಿದು ಹೋದ ಕೆಲಸ ಅವರಿಗೆ. ಪರತತ್ವವನ್ನು ಉಪದೇಶ ಮಾಡಬೇಕಾಗಿದೆ. ಪರತತ್ವ ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ಗಾರ್ಹಪತ್ಯ ಅಗ್ನಿಯು ಭಗವಂತನನ್ನ ಉಪಕೋಸನಿಗೆ ಏನಂತ ಪರಿಚಯ ಮಾಡಿದ್ದ? ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯಂ ಬ್ರಹ್ಮ, 4 ಭಗವದ್ ರೂಪಗಳನ್ನ ಉಪದೇಶ ಮಾಡಿದ್ದಾರೆ. ಇದರಿಂದ ಅವರಿಗೊಂದೇನು ವಿಶೇಷವಾದ ಗುಣಪ್ರಾಪ್ತಿ ಲಾಭ ಆಗೋದದ ಏನು ಅಂಬುದನ್ನ ಮುಂದೆ ಚಿಂತನೆ ಮಾಡೋಣಂತ. ಮುಗಿಲಿಲ್ರಿ, ಮತ್ ಸ್ವಾರಸ್ಯ ಹೇಳ್ತಾರೆ ಕೇಳ್ರಿ. ಏನಂತ? ಯಯೇಷ ಆದಿತ್ಯೆ ಪುರುಷಃ ದೃಶ್ಯತೆ. ನೋಡು ಉಪಕೋಸಲ, ಈ ಸೂರ್ಯನಲ್ಲಿ ಯಾವ ಪುರುಷನಿಗೆ ಕಾಣ್ತಿದ್ದಾನಲ್ಲ, ಶ್ರೀರಚರ ಹೊರಗೆ ನೋಡ್ಕೊಂಬರಿ, ಸೂರ್ಯನಿಗೆ ಯಾರು ಕಾಣಿಸ್ತಾನೆ ಅಂತಕೊಂಡ್ರಿ, ಕಾಣಿಸ್ತಾರನು? ನೀವು ಸಂಕೋಚ ಮಾಡ್ಕೋಬೇಡ್ರಿ. ಊಟಕ್ಕೆ ಕೂತಾಬೇಕಾದ್ರೆ ಸಂಕೋಚ ಮಾಡ್ಕೊಡ್ರಿ, ಮಾಡ್ಬೇಡ್ರಿ, ಸಂಕೋಚ ಮಾಡ್ಕೋಬೇಡ್ರಿ. ದಕ್ಷಿಣ ತಗೊಳ್ಳೋ ಕಾಲಕ್ಕೆ ಬೇಕಾರೆ ವಿಸ್ತಾರ ಮಾಡ್ರಿ ಮನಸ್ಸನ್ನ. ತಗೊಳ್ಳಿಕ್ರಿ, ಕೊಡ್ಲಿಕ್ಕೆ ವಿಸ್ತಾರ ಇರ್ತದೆ ಯಾರ್ದಾರ ಮನಸ್ಸು. ನೀವು ಸುಳ್ಳ ಇಲ್ಲಾರ್ದ ಘಟನೆ ಹೇಳ್ತೇನೆ ಅಂದ್ರೆ, ಯಯೇಷ ಆದಿತ್ಯ ಪುರುಷೋ ದೃಶ್ಯತೆ ಅಂತ ವೇದ ಹೆಂಗ್ ಹೇಳಿತು ಅಂತ ಒಂದು ಪ್ರಶ್ನೆ. ಸೂರ್ಯನಲ್ಲಿ ನಿನಗೆ ಪುರುಷ ಕಾಣ್ತಿದ್ದಾನಲ್ಲ, ನೋಡ್ರಿ ಆ ಸೆಂಟೆನ್ಸ್ ಟ್ರೂ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಹೇಳಿ. ಯಹ ಏಷಃ ಆದಿತ್ಯೆ ಪುರುಷಃ ದೃಶ್ಯತೆ. ಯಾವ ವ್ಯಕ್ತಿ ಇವನು ಆದಿತ್ಯನಲ್ಲಿ ನಿನಗೆ ಕಾಣುತ್ತಿದ್ದಾನೋ, ಸಹ ಅಹಮಸ್ಮಿ, ಅವನು ನಾನೇ. ಸ ಏವಾಹಮಸ್ಮಿ, ಅವನು ನಾನೇ ಇದ್ದೀನಿ ಅಂತ ಗಾರ್ಹಪತ್ಯ ಆಗಿ ಪರಿಚಯ ಮಾಡ್ಕೊಂಡ್ಬಿಡ್ತು. ಗೋವಿಂದ. ಜಗಳಕ್ಕೆ ಹಾದು ಎಷ್ಟು ಬೇಕು ಅಷ್ಟು ಜಗಳಾಡಿಕೊಂಡು ಕೂತ್ಕೊಂಡ್ರು. ಈಗ ಮಜಾ ಹೆಂಗ್ ಗೊತ್ತೇನ್ರಿ? ಇದನ್ನ ನೀವ್ ಹೆಂಗ್ ಒಪ್ತೀರಿ ಹೇಳ್ರೋಣ ಅಂತ ಆನಂದವರು. ವೇದಂತರು ಹೇಳ್ಬಿಟ್ಟದ, ಒಪ್ಲಿಕ್ ನಮ್ಮ ಅನುಭವ ಬರ್ತಿಲ್ಲಪ್ಪ. ಸರಪ್ಪ ನಮ್ಮ ಅನುಭವ ಬರ್ಲಿಕ್ಕೇನೋ ದೇಸಾರ ಚಸ್ಮಾ ಹಾಕೊಂಡು ನೋಡ್ರಿ, ಕಾಣಿಸ್ತಾನೆ ನೋಡ್ರಿ, ಮತ್ತೆ ಕಾಣಿಸುದಿಲ್ಲ. ಅದಕ್ಕೆ ಎಷ್ಟು ಚಂದ ಬರೀತಾರೆ ಇಬ್ರು ವ್ಯಾಖ್ಯಾನಕಾರರು ಅಂದ್ರೆ, ನೋಡ್ರ ಏನಂತಾರ ಅಂದ್ರೆ, ಒಂದು ದೃಷ್ಟಾಂತ ನಿಮಗೆ ಹೇಳ್ತೀನಿ. ಅವ್ರು ಬರ್ದದ್ದಲ್ಲ, ನಾ ಹೇಳಿಕತ್ತೀನಿ, ಅವ್ರದನ್ನ ಹೊಂದಿಸ್ತೀನಿ ಕೊನೆಗೆ. ಅರ್ಜುನ ಕೃಷ್ಣಕ್ಕೆ ಕೇಳಿದ್ನಂತೆ, ಇಷ್ಟೆಲ್ಲ ಮಾತಾಡಿದಲ್ಲ, ನಾ ಅಲ್ಲಿದ್ದೀನಿ, ನಾ ಇಲ್ಲಿದ್ದೀನಿ ಅಂತ ಇಷ್ಟೆಲ್ಲ ಮಾತಾಡಿದಲ್ಲ, ಎಲ್ಲ ಕಡೆ ತುಂಬ್ಕೊಂಡಿದ್ದೀನಿ, ತೋರ್ಸ್ ನೋಡಂತ, ಒಂದ್ಸಲ ತೋರ್ಸ್ ನೋಡಂತ ಅಂತಂದ್ರು.
ಒಂದ್ಸಲ ನೋಡ್ಬೇಕಾಗ್ಯದ ತೋರ್ಸು ಅಂತ ಕೇಳಿದ ಕೂಡಲೇ ಕೃಷ್ಣ ಏನಂದ? ಸಾರಿ ಅಂದ. ಹಂಗಾರೆ ಸುಳ್ಳು ಹೇಳಿ ಅಂತ ಅರ್ಥ ಅಂದ. ನಿನಗ ಆಗಂಗಿಲ್ಲ ಅಂತೀವ ಅಂದ. ಏನ್ ಹಂಗಂದ್ರ? ನನಗಾಗಂಗಿಲ್ಲ ಅಂದ್ರೆ ಈ ಕಣ್ಣಿಗೆ ಕಾಣಿಸಂಗಿಲ್ಲ ಅಂದ. ಹೌದೇನ? ಮತ್ತೇನ್ ಮಾಡ್ಲಿ ಅಂತ ಕೇಳಿದ. ಅದನ್ನ ನೋಡ್ಲಿಕ್ ಬೇಕಾದ ಶಕ್ತಿನ ಆ ಕಣ್ಣಿಗೆ ಕೊಡ್ತೀನಿ ಅಂದ. ದಿವ್ಯಂ ದದಾಮಿ ತೇ ಚಕ್ಷುಹು. ಏನ್ರಿ? ಯಾರು ರಥದ ಮುಂಭಾಗದಲ್ಲಿ ಸಾರಥಿಯಾಗಿ ಕುಳಿತಿದ್ದಾನ ಅದೇ ಕೃಷ್ಣನಲ್ಲಿರುವಂತಹ ವ್ಯಾಪ್ತತ್ವವನ್ನ, ವಿಭೂತಿ ರೂಪವನ್ನ ನೋಡ್ಲಿಕ್ಕೆ ಅರ್ಜುನನಿಗೆ ಆ ಕಣ್ಣು ಸಾಲಿಲ್ಲ. ಅಂದ ಮಾತ್ರಕ್ಕೆ ಕೃಷ್ಣನಲ್ಲಿ ರೂಪಗಳು ಇರ್ಲಿಲ್ವಾ? ವ್ಯಾಪ್ತ ವಿರಾಟ್ ರೂಪದೇನದು ವಿಶ್ವರೂಪ ಇರ್ಲಿಲ್ವಾ? ಇತ್ತು. ಹಾಗಾದ್ರೆ ಸೂರ್ಯನಲ್ಲಿ ಯಯೇಶೋ ಪುರುಷೋ ದೃಶ್ಯತೆ ಅಂತ ವೇದ ಹೇಳ್ತಿರುವಾಗ ಸೂರ್ಯನಲ್ಲಿ ಆ ಪುರುಷ ಇಲ್ವಾ? ಇದ್ದಾನ. ಹಂಗಾರ ನಮಗೆ ಯಾಕೆ ಕಾಣಿಸ್ತಿಲ್ಲ ಅಂದ್ರ ಕಣ್ಣು ಮಂದಾಗ್ಯಾವ, ಕ್ಯಾಟ್ರಾಕ್ಟ್ ಬಂದಾವ, ಆಪರೇಷನ್ ಆಗ್ಬೇಕು. ಅದಕ್ಕೆ ರಾಯರು ವೇದೇಷ್ಟ ಬರೀತಾರ, ದಿವ್ಯ ದೃಷ್ಟಿ ವಿಷಯ. ಯಯೇಶ ಪುರುಷೋ ದೃಶ್ಯತೆ ಅಂತ ಹೇಳ್ತಿದ್ದದ್ದು ನಿನ್ನ ಕುರಿತು ಹೇಳ್ತಿಲ್ಲ, ಉಪಕೋಸಲಂತಹ ಜ್ಞಾನಿಯನ ಕುರಿತು ಹೇಳಿಕತ್ತಾರ. ಅವಂಗ ಕಾಣಿಸ್ತಾರ ಅವರು. ನೋಡಿ ಎಷ್ಟು ವ್ಯತ್ಯಾಸ ಆಗ್ಬಿಡ್ತೀರಿ, ಎಷ್ಟು ವ್ಯತ್ಯಾಸ ಆಗ್ಬಿಡ್ತೀವೋ. ಸೂರ್ಯನಾಗ ಕಾಣಿಸಕತ್ತಲ್ಲವ ಅಂತ ಅಂದ್ಕೊಂಡು ನಾವೇನ್ ತಿಳ್ಕೊಂಡ್ವಿ, ಹಂಗಾರೆ ನಮಗೂ ಕಾಣಿಸ್ತದ. ನಿನಗಲ್ಲಪ್ಪಿ, ಉಪಕೋಸ ಅಪ್ಪಿ ಪಾಯಸ ತುಪ್ಪಿ ನಿನಗಲ್ಲೋ ಅಪ್ಪಿ, ಅವಂಗ ಉಪಕೋಸಲಿಗೆ ಹೇಳಿಕತ್ತಾರ. ನೋಡ್ರಿ, ಇದು ಉಪನಿಷತ್ತಿನ ರಹಸ್ಯಗಳನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ರಾಯರು, ವೇದೇಶ ತೀರ್ಥರಂತವ್ರು, ರಘುತ್ತಮ ಸ್ವಾಮಿಗಳು, ವಾದರಾಜ ಸ್ವಾಮಿಗಳು, ಇಂಥವರು, ಶ್ರೀನಿವಾಸ ತೀರ್ಥರು, ಇವರೆಲ್ಲ ನಮಗೆಲ್ಲ ಅವ್ರು ಹೇಳಿದ್ದನ್ನು ನಾವು ಕೇಳ್ಬೇಕಷ್ಟೇ ಕೆಲಸ. ಯಾಕಂದ್ರೆ ಹಿಂಗ್ಯಾಕೆ ಹೇಳ್ಬೇಕು? ರಾಯರಾಗ್ಲಿ, ವೇದೇಶ ತೀರ್ಥರಾಗ್ಲಿ, ಯಾರೇ ಆಗ್ಲಿ, ಟಿಪ್ಪಣಿಕಾರ ಒಟ್ಟಿ ಎನಿಬಡಿ, ಹೌದಿಲ್ರಿ? ಯಾಕೆ ಹಂಗ ಹೇಳ್ಬೇಕು ಅಂದ್ರೆ, ಅಪೌರುಷೇಯವಾದ ವೇದಕ್ಕೆ ಸುಳ್ಳಾಡುವಿಕೆ ಅನ್ನುವುದಿಲ್ಲ. ಅದು ಅಪೌರುಷೇಯ ಅಂತ ಹೇಳೋ ಕಾಲಕ್ಕೆ ದೋಷರಹಿತ ಅಂತ ಒಪ್ಕೊಂಡ್ಬಿಟ್ಟಿರಿ. ವೇದ ಹೇಳೇದ ಅಂತಂದ ಮೇಲೆ ಅದಕ್ಕೊಂದು ಅರ್ಥ ಇರಬೇಕು. ಇರಬೇಕಾದ್ರೆ ಅದನ್ನ ನಾವು ದಿವ್ಯ ದೃಷ್ಟಿಯಿಂದ ಕಾಣಬೇಕು. ಅದನ್ನೇ ಹೇಳಿದ್ರು, ದಿವ್ಯ ದೃಷ್ಟಿಯಿಂದ ಕಾಣು ಅಂತ ಹೇಳಿದ್ರೆ. ಏನ್ರಿ ಮಿಸ್ಟರ್ ಶ್ರೀರಾಚಾರ್ಯ, ಬರ್ರಿ ಸಾಯಂಕಾಲ ಅನ್ನ ಹೊಳಿ ತಗೋಣಂತಲ್ಲಿ, ಆಯ್ತಾ? ಮುಂದೆ ನೋಡ್ರಿ, ಅತಃ ಏನಂ ಗಾರ್ಹಪತ್ಯೋ ಅನುಶಾಸ ಪೃಥಿವಿ ದೀರ್ಘ ಸ್ತ್ರೀಲಿಂಗ ಶಬ್ದ. ಪೃಥಿವಿ ಬ್ರಹ್ಮ, ಅಗ್ನಿ ಬ್ರಹ್ಮ, ಅನ್ನಂ ಬ್ರಹ್ಮ, ಆದಿತ್ಯ ಬ್ರಹ್ಮ. ಇವೇನು ಪರಮಾತ್ಮ ರೂಪಗಳು ನೋಡು. ಯಯೇಶ ಆದಿತ್ಯೆ ಪುರುಷೋ ದೃಶ್ಯತೆ. ನಾಲ್ಕನೇದ್ದಾಗಿ ಸೂರ್ಯನಲ್ಲಿ ಏನು ಬ್ರಹ್ಮ ಇದ್ದಾನೋ ಅವನೇ ನಾನು. ಅರೆ ಹಂಗಾರೆ ಗಾರ್ಹಪತ್ಯ ಅಗ್ನಿ ಸೂರ್ಯನಲ್ಲಿ ಇದ್ದಾನ. ಅಕ್ಷರಶಃ ಬೇರೆ ವ್ಯಾಖ್ಯಾನಕಾರ ಹಿಂಗ ಬರ್ದಾರ. ಏನಂತ ಬರ್ದಾರ? ಸೂರ್ಯಾಂತರ್ಗತನಾಗಿರುವಂತಹ ಗಾರ್ಹಪತ್ಯ ಅಗ್ನಿ ನಾನೇ ಸೂರ್ಯನಲ್ಲಿ ಇದ್ದೀನಿ, ಸೂರ್ಯನಲ್ಲಿ ಇದ್ದೇನೆ, ನಾನೇ ಇದ್ದೀನಿ, ನನ್ನದೇ ದೇಹ ಅದು ಅಂತ ಬರ್ದ್ಬಿಟ್ಟಾರ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಹೆಂಗೋ ಪಾಸಿಬಲ್ ಅದ ಅದು? ಹೆಂಗೋ ಚಾನ್ಸ್ ಹೆಂಗದ ಅಲ್ರಿ? ಮತ್ ಸ್ವಚ್ಛ ವಾಕ್ಯದ ಸೋಹಮಸ್ಮಿ ಸಯೇವಾಹಮಸ್ಮಿ, ನಾನೇ ಅವನು, ಅವನೇ ನಾನು ಅಂತ ಹೇಳ್ಕೊಳಕತ್ತಾರಲ್ಲ ಅಂತಂದಾಗ ಆಚಾರ್ಯ ಅಂತಾರ, ಅಹಂ ಸಹ ಈ ಶಬ್ದಗಳನ್ನೆಲ್ಲವನ್ನು ಯಾರಲ್ಲಿ ಬಳಸ್ತಾರ, ಯಾವಾಗ ಬಳಸ್ತಾರ ಅಂತ ಅರ್ಥ ಆದ್ರೆ ಈ ವಾಕ್ಯ ಅರ್ಥ ಆಗ್ತದ. ದೇಸಾರ, ನಾ ಪ್ರಶ್ನೆ ಕೇಳಿದೆ, ನೀವ್ಯಾರು ಅಂತ ಕೇಳಿದೆ. ದೇಸಾರು ಮೊದ್ಲೇ ಸರ್ತಿ ಭೇಟಿ ಆಗಿದ್ವಿ ನಾವು. ದೇಸಾರ ನೀವ್ಯಾರು ಅಂತ ಕೇಳಿದೆ. ಅವ್ರು ಹಿಂಗ್ ಬೆಳೆ ಇಟ್ಕೊಂಡ್ರು. ನಾನು ಅಂತ ಶುರು ಮಾಡಿದ್ರು ಅವ್ರು. ಯಾಕಂದ್ರೆ ನಾನು ಹೇಳಿದೆ, ನಾನು ಉಳಿದು ಹೇಳುದಿಲ್ರಿ. ಹೌದಿಲ್ರಿ ದೇಸಾರ್? ಹೌದ್ರಿ, ನಾ ಹೇಳಾರ್ದು ಹೇಳಿ ಬರುದಿಲ್ರಿ. ದುಡ್ಕೇಳಾಚಾರ ಏನು ಐ ಅಂದ್ಕೊಂಡು ನಾವು ಕೇಳಿದ್ವಿ. ಐ ಅಂದ್ರೆ ಏನು, ನೀನು ಅಂದ್ರೆ ಏನು, ಮ್ಯಾಲೆ ಹೊತ್ಕೊಂಡಿಯಲ್ಲ ಆ ಧೋತ್ರ ಐ ಏನು ಅಂತ ಕೇಳಿದೆ ನಾನು. ಏನ್ ಅಹಂ ಅಂದ್ರೆ ಧೋತ್ರನಪ್ಪ ಬಿಂದಣ್ಣ? ಅಲ್ರಿ ಮತ್ತೇನು, ತೆಗಿ ಧೋತ್ರ ತೆಗಿ. ಮ್ಯಾಲೆ ಬಂತು, ಇದು ಬಂತು, ಶಟರ್ ಬಂತು, ಅಹಂ ಅದೇನಪ್ಪ? ಶಟ್ರ್ ಏನಪ್ಪ? ಅಹಂ ಅಲ್ಲ, ತೆಗಿ. ಚರ್ಮ ಬಂತು ಒಳಗಿಂದು, ಇದೇನಪ್ಪ? ಅಹಂ ಅಲ್ಲ. ಹಂಗಾರೆ ಯಾವುದು ಅಹಂ ಅಂದ್ರ ಒಳಗೆ ಯಾವ್ದಿದೆಯೋ ಅದಕ್ಕೆ ಅಹಂ ಅಂತ ಕರಿಲಿಕತ್ತೀವಿ. ತೋರ್ಸೋದನ್ನ ಮ್ಯಾಲಿದ್ದದ ತೋರಿಸಿಕತ್ತೀವಿ. ಸರ ಹೌದಿಲ್ರಿ ಸರ? ಒಳಗಿದ್ದದನ್ನ ಅಹಂ ಅಂತ ಹೇಳಿಕತ್ತೀವಿ, ಬೆರಳು ಮುಟ್ಟುಗಳು ಹೊರಗಿದ್ದದನ್ನ ಮಾಡ್ಲಿಕತ್ತೀವಿ. ಅಗ್ನಿನೂ ಇದ ಮಾಡಿದ. ಯೋಸೌ ಆದಿತ್ಯ ಅಹಂ, ಸೂರ್ಯಾಂತರ್ಗತನಾದ ಪರಮಾತ್ಮನಿದ್ದಾನಲ್ಲ ಅವ ನನ್ನ ಒಳಗಿದ್ದವ ಅಂತ ಹೇಳಿಕತನ ಹೊರತಾಗಿ ನಾನ್ ಹೇಳೇ ಇಲ್ಲ. ಭಾಷಾಜ್ಞಾನ ಇಲ್ಲಲ್ಲೋ ನಿನಗಂತ ಕೇಳ್ತಾರ ಶ್ರೀಮದಾಚಾರ್ಯ. ಹೌದಿಲ್ರಿ? ಭಾಷಾಜ್ಞಾನ ಬೇಕಲ್ರಿ ಸರ? ಭಾಷಾಜ್ಞಾನ ಎಷ್ಟು ಕಷ್ಟ ಆಗ್ತದ. ನಾನು ಯಾರು, ನೀನು ಇದು ಎದಿ ನೀನ, ಈ ಚರ್ಮ ನೀನ, ಮತ್ತೆ ಯಾರು ನೀನು, ನೀನೊಂದು ಯಾರು, ಮತ್ ನೀನು
ಒಳಗಿದ್ದದ್ದಕ್ಕೆ ನಾನು ಅಂತ ಕರೀತಾರ, ಹೌದಿಲ್ರಿ? ಅಂದ ಮೇಲೆ ಅಗ್ನಿ ಏನಂದ? ಗಾರ್ಹಪತ್ಯಾಗ್ನಿ ನಾನು ಅಹಂ, ನನ್ನೊಳಗಿದ್ದವ. ಆದಿತ್ಯಾಂತರ್ಗತನಾದ ಬ್ರಹ್ಮನೇ ನನ್ನಂತರ್ಗತನಾದ ಬ್ರಹ್ಮನಾಗಿದ್ದಾನೆ ಅಂದ್ರ ಈ ಗಾರ್ಹಪತ್ಯ ಅಗ್ನಿ ಆ ಉಪಕೋಸಲನಿಗೆ ಎಂತಹ ಅದ್ಭುತವಾದ ಭಗವತ್ ತತ್ವ ಸಿಗತಾನಂದ್ರ ಭಗವಂತ ನನ್ನೊಳಗಿದ್ರೂ ಅಷ್ಟೇ, ಸೂರ್ಯನೊಳಗಿದ್ರೂ ಅಷ್ಟೇ, ಏನೂ ಭೇದವಿಲ್ಲ, ಕಿಂಚಿತ್ತೂ ಭೇದವಿಲ್ಲದೆ ಇರುವಂತಹ ಪರಮಾತ್ಮನೇ ಅವನೇ ಖಂ ಬ್ರಹ್ಮ ಅಂತ ತಿಳ್ಕೊಳ್ಳೋ ಅಂತ ಭಗವತ್ ತತ್ವವನ್ನು ಉಪದೇಶ ಮಾಡ್ಲಿಕ್ಕತ್ತಾರ. ಶ್ರೀಕೃಷ್ಣಾರ್ಪಣ ಮಸ್ತು.